ನಮಸ್ತೆ, ನಾನು ಗಣೇಶ ಮಂಜುನಾಥ ನಮ್ಮ. ನನ್ನ ಹೆಸರು ಗಣೇಶ್ ಕುಮಾರ್ ಅಂತೇಳಿ. ನಾನು 672ನೇ ಮಧ್ಯವರ್ಜನ ಶಿಬಿರದ ಶಿಬಿರಾರ್ಥಿ ಆಗಿದ್ದೆ. ಈಗ ಸೌಪರ್ಣಿಕ ನವಜೀವನ ಸಮಿತಿಯ ಸದಸ್ಯ. 4/3/2014ರಿಂದ 11/3/2014ರವರೆಗೆ ನಡೆದ ಮಧ್ಯವರ್ಜನ ಶಿಬಿರದ ಶಿಬಿರಾರ್ಥಿ. ನಮಗೆ ಶಿಬಿರಾಧಿಕಾರಿಯಾಗಿ ಗಣೇಶ್ ಆಚಾರ್ಯ ಸರ್, ಪ್ರಸಿಲ್ಲ ಮೇಡಮ್ ಆರೋಗ್ಯ ಸಹಾಯಕಿಯಾಗಿದ್ದರು. ಮತ್ತು ನಾನು ಯಾವ ಮಟ್ಟದಲ್ಲಿ ಕುಡಿತಾ ಇದ್ದೆ ಅಂತೇಳಿದರೆ, ನಾನು ಕುಡಿಲಿಕ್ಕೆ ಶುರು ಮಾಡಿದ್ದು 2006ರಿಂದ. ಅಂದರೆ ಡಿಗ್ರಿ ಕಳೆದು ನಾನು ತಿರುಗ್ತಾ ಇರುವಾಗ ಒಬ್ಬರು ನಮ್ಮ ಬಾಡಿಗೆಯರು ಕೋಣೆಯಲ್ಲಿದ್ದ ಇದು ಕ್ರಿಶ್ಚಿಯನ್ ಸಹೋದರಾದ ಬಾಬು ಸರ್ ಅಂತ ಹೇಳುವರು ನನ್ನನ್ನು ಸ್ವಂತ ತಮ್ಮನಾಗಿ ನೋಡ್ತಾ ಇದ್ದರು. ಆಗ ನಾನು ಹೀಗೆ ಬಿಟ್ಟಿಯಾಗಿ ತಿರುಗುವುದು ಬೇಡ ಅಂತ ಹೇಳಿ ಅವರು ಜಾಮೀನಿಗೆ ನಿಂತು 50,000 ರೂಪಾಯಿ ತೆಗೆದುಕೊಟ್ಟರು ಬ್ಯಾಂಕಿಂದ. ಆ 50,000 ರೂಪಾಯಿಯಲ್ಲಿ ನಾನೊಂದು CD ಅಂಗಡಿಯನ್ನು ಓಪನ್ ಮಾಡಿದೆ. CD ಅಂತ ಹೇಳಿದರೆ ಈಗ CD ವ್ಯಾಪಾರ ಇಲ್ಲ, ಆದರೂ ಮುಂಚಿನವರಿಗೆ ಗೊತ್ತುಂಟು CD ಅಂತ ಹೇಳಿದರೆ ಸುಮ್ಮನೆ ಬಾಡಿಗೆ ಕೊಡುವಂಥ ಒಂದು ವಿಷಯ. ಹಾಗೆ 6ರಿಂದ 7 ತಿಂಗಳು ನಾನು ಸರಿಯಾಗಿದ್ದೆ. ಹಣ ತುಂಬ ವರಮಾನವೂ ಆಗ್ತಾ ಇತ್ತು. ಏನಂತೇಳಿದರೆ ಫ್ರೆಂಡ್ಶಿಪ್ ಹೆಚ್ಚಾಯಿತು. ಫ್ರೆಂಡ್ಶಿಪ್ ಹೆಚ್ಚಾಗುವಾಗ ನನ್ನಷ್ಟೇ ನಾನು ಫ್ರೆಂಡ್ಶಿಪ್ನವರೊಟ್ಟಿಗೆ ಸೇರಿದೆ, ಕುಡಿತ ಚಾಲೂ ಮಾಡಿದೆ. ಯಾವ ಮಟ್ಟದಲ್ಲಿ ಅಂತೇಳಿದರೆ ಮನೆಗೆ ಹೋಗದ ರೀತಿಯಲ್ಲಿಯೂ ನಾನಿದ್ದೆ. ಮತ್ತು ಕುಡಿತಾ ನನ್ನ ಅಂಗಡಿಯೂ ಹೋಯಿತು, ಎಲ್ಲವೂ ಕಳ್ಕೊಂಡೆ. ಮತ್ತು 6-7 ತಿಂಗಳು ಮಾತ್ರ ನಾನು ಈ ಬ್ಯಾಂಕಿನ ಲೋನ್ ಅಮೌಂಟ್ ಕಟ್ಟಿದ್ದೆ. ಅದರ ನಂತರ ನಾನು ಕಟ್ಟೋದು ನಿಲ್ಲಿಸಿದೆ. ಅವರ ತಲೆಗೆ ಬಿತ್ತು, ಅವರು ಕಟ್ಟಿದ್ರು. ಅದರ ನಂತರ ನಾನು ಕುಡಿತಾನೆ ಅಂತ ಹೇಳಿ ಇದರ ನಂತರ ಅವರು ಮಾತಾಡೋದು ನಿಲ್ಲಿಸಿದ್ರು. ಹಾಗೆ ಹೋಗ್ತಾ 2014ಕ್ಕೆ ಮುಟ್ಟಿತ್ತು. ಯಾವ ಮಟ್ಟದಲ್ಲಿ ನಾನು ಕುಡಿತಾ ಇದ್ದೆ ಅಂತ ಹೇಳಿದರೆ, ಉದಾಹರಣೆಗೆ ಹೇಳಬೇಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಏಳುವಾಗಲೇ ಆಸೆಗೆಯಿಂದ ಒಂದು ಕ್ವಾರ್ಟರ್ ತಂದು ಕುಡಿತಾ ಇದ್ದೆ. ಸಾಮಾನು ಸಿಗಲಿಲ್ಲ ಆದರೆ ಕೈಕಾಲು ತುಂಬ ವೈಬ್ರೇಷನ್ ಅಂತ ಹೇಳಿದರೆ, ನೀರು ಕುಡಿಬೇಕಾದ್ರೆ ನನ್ನ ಈ ಕೈ ಹಿಡಿದು ಹೀಗೇ ಮಾಡಿ ಕುಡಿಯುವ ಒಂದು ಪರಿಸ್ಥಿತಿಯಲ್ಲಿದ್ದೆ. ಹಾಗೆ ಶಿಬಿರಕ್ಕೆ ಸೇರಿದ ಮೇಲೆ 8 ದಿನ ಕಳೀತು. 8 ದಿನ ಆದ ನಂತರ ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ದೆ ಒಳ್ಳೆ ಚಂದದಲ್ಲಿ. ಮತ್ತು 679ನೇ ಶಿಬಿರಕ್ಕೆ 2 ತಿಂಗಳುಗಳದ್ದು 679ನೇ ಶಿಬಿರ ನಮ್ಮಲ್ಲಿಂದ ಎಡನೀರು ಅಂತೇಳಿ ಒಂದು ಊರುಂಟು, ಅಲ್ಲಿಗೆ ಹೋಗಿ ಸೇವೆ ಮಾಡಿದೆ. ಅದರ ನಂತರ ನನ್ನ ಜೀವನದಲ್ಲಿ ಸಣ್ಣ ಬದಲಾವಣೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ತನಕವೂ ನಾವು ಧರ್ಮಸ್ಥಳ ಸ್ವಸಹಾಯ ಸಂಘಕ್ಕೆ ಸೇರಿರಲಿಲ್ಲ. ಮಾರ್ಚ್ 30ಕ್ಕೆ ನನ್ನ ಅಮ್ಮ 2014 ಮಾರ್ಚ್ 30ಕ್ಕೆ ಸ್ವಸಹಾಯ ಸಂಘಕ್ಕೆ ಸೇರಿದ್ವಿ. 1 ವರ್ಷ ಕಳೆದ ನಂತರ ಸ್ವಸಹಾಯ ಸಂಘದಿಂದ 50,000 ರೂಪಾಯಿ ತೆಗೆದು ಒಂದು ಬೋರು ಹಾಕಿಸುವ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಏನೋ ಒಂದು ಗೋರ್ಮೆಂಟ್ನ, ನಾವು ಕೇರಳದಲ್ಲಿದ್ದ ಕಾರಣ ಗೋರ್ಮೆಂಟ್ನ ರೂಲ್ಸ್ ಪ್ರಕಾರ ಬೋರ್ ಹಾಕಿಸ್ಲಿಕ್ಕೆ ಆಗಲಿಲ್ಲ. ಆ ಹಣವನ್ನು ಮನೆ ರಿಪೇರಿಗಂತ ತೆಗೆದಿಟ್ಟು ಮನೆ ಕೆಲಸ ಮಾಡಿಸಿದ್ದೆ. ಮನೆ ಕೆಲಸ ಮಾಡ್ತಾ ಒಂದು 4-5 ವರ್ಷದಲ್ಲಿ ಸ್ವಸಹಾಯ ಸಂಘದಿಂದ 9 ಲಕ್ಷಕ್ಕಿಂತ ಮೇಲ್ಪಟ್ಟು ಹಣ ತೆಗೆದು ಆ ಹಣವನ್ನು ಎಲ್ಲ ಸಂಪೂರ್ಣ ಕಟ್ಟಿ ಮುಗಿಸಿ ಒಂದು 14 ಲಕ್ಷದ ಅಸಲು ಹಾಕಿ ಮನೆ ರಿಪೇರಿಯನ್ನು ಮಾಡಿಸಿದೆ. ಮತ್ತು ಲೋನಿಗೆ ಅಂತಾಗಿ ಬೋರಿಗಂತೇಳಿ ತೆಗೆದ ಒಂದು 50,000 ರೂಪಾಯಿಯನ್ನು ಕೊನೆಯದಾಗಿ ಬೋರನ್ನು ಹಾಕಿ ನಾನು ಮುಗಿಸಿದೆ. ಈ ಪೂಜ್ಯರು ಈ ಸ್ವಸಹಾಯ ಸಂಘ ಮತ್ತು ಇಂಥ ಒಂದು ಯೋಜನೆ ತರಲಿಲ್ಲ ಆದರೆ ಈಗ ನಾವು ಈಗಲೂ ಈ ಹೊಂಡದಲ್ಲೇ ಇರ್ತಿದ್ದೇವೆ. ಮತ್ತು ಶಿಬಿರಾಧಿಕಾರಿಗಳಾಗಿರ್ಬೋದು, ಯೋಜನಾಧಿಕಾರಿಗಳಾಗಿರ್ಬೋದು, ಸ್ವಸಹಾಯ ಸಂಘದ ಯೋಜನಾಧಿಕಾರಿಗಳಾಗಿರ್ಬೋದು, ಸೂಪರ್ವೈಸರ್ಗಳಾಗಿರ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದವರು. ಯಾವುದೇ ಒಂದು ರೀತಿಯಲ್ಲಿ ನಮಗೆ ಇಷ್ಟವಾದ ಕಷ್ಟ ಯಾವುದಂತಲೂ ಗೊತ್ತಾಗಲಿಲ್ಲ. ಚಿಕ್ಕ ಪುಟ್ಟ ಕಷ್ಟಗಳು ಆಗ್ತದೆ, ಅದು ಸ್ವಾಭಾವಿಕ ಅಂತೇಳಿ ಸೀಸನ್ ಅನುಸರಿಸಿ ಅದರದ್ದೇ ಆದ ಕೆಲಸಗಳು ಇರ್ತದೆ. ನಾನು ಮಾಡ್ತಾ ಇರೋದು ಮರದ ಪಾಲಿಷ್ನ ಕೆಲಸ. ಅದೇ ರೀತಿ ಸ್ವಲ್ಪ ಕುಡಿತ ಬಿಟ್ಟ ನಂತರ ಸಮಾಜ ಸೇವೆ ಅಂತೇಳಿ ಬೀದಿ ನಾಯಿಗಳ ಆರೈಕೆಯೂ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾವು ಸೌಪರ್ಣಿಕ ನವಜೀವನ ಸಮಿತಿಯ ನಾನು ಸದಸ್ಯನಾಗಿದ್ದೇನೆ. ಆ ಸೌಪರ್ಣಿಕ ನವಜೀವನ ಸದಸ್ಯದಲ್ಲಿ ನಾವು ವರ್ಷ ಪ್ರತಿಯೂ ಒಂದೊಂದು ಆಶ್ರಮದಲ್ಲಿ ಹೋಗಿ 50ರಿಂದ 75, 1 ಲಕ್ಷದವರೆಗೆ ನಾವು ಉಳಿತಾಯ ಮಾಡಿದ ಹಣವನ್ನು ಆಶ್ರಮಕ್ಕೆ ಕೊಟ್ಟು ಅಲ್ಲಿ ಒಂದು ದಿನವನ್ನು ಕಳೆದು ಬರ್ತಾ ಇದ್ದೇವೆ. ನಾವು ಸೌಪರ್ಣಿಕ ನವಜೀವನ ಸಮಿತಿಯ ಸದಸ್ಯರಿಂದಲೇ ಒಂದು ಮಧ್ಯವರ್ಜನ ಶಿಬಿರವೂ ಮಾಡಿದ್ದೇವೆ. ಅದರ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಸದಸ್ಯರಾದ ಜಯರಾಮ್ ಪಾಟಾಳಿ ಅವರನ್ನು ನಾವು ನಮ್ಮ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ದೇವೆ. ಹಾಗೆ ನಮ್ಮ ಸಮಿತಿಯಲ್ಲಿ 21 ಜನಾಂಗಗಳಿದ್ದೇವೆ. ನಮಗೆ ಈ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾವು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಯಾವಾಗಲೂ ನಾವು ಪೂಜ್ಯರಿಗೂ ಮತ್ತು ಮಾತಾಶ್ರೀ ಅಮ್ಮನಿಗೂ ಚಿರಋಣಿಯಾಗಿರುತ್ತೇವೆ ಅಂತೇಳಿ ನನ್ನ 2 ಮಾತನ್ನು